ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಚಪ್ಲಿಲಿ ಹೊಡಿಸ್ತೀನಿ ಅಂತ ಹೇಳಿ ಆವಾಜ್ ಹಾಕಿ ತಲೆಮರೆಸ್ಕೊಂಡಿರ್ತಕ್ಕಂತಹ ಚಪ್ಲಿ ರಾಜೀವ್ನಿಗೆ ಹೈಕೋರ್ಟ್ ಚೀಮಾರಿ ಹಾಕಿದೆ. ಮಹಿಳೆಯರ ಅಂದರೆ ಗೌರವ ಇಲ್ವೇ, ನಾಲ್ಗೆ ಶುದ್ಧ ಇರಬೇಕು ಅಂತಾನೂ ತರಾಟೆಗೆ ತೆಗೆದುಕೊಂಡಿದೆ. FIR ರದ್ದು ಮಾಡಿ ಅಂತ ಹಾಕಿರೋ ಅರ್ಜಿ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿದೆ. ಈ ಮಧ್ಯೆ 7 ದಿನ ಕಳೆದರೂ ಪಾಪ ಹುಡುಕ್ತಾ ಇರುವಂತಹ ಪೊಲೀಸರಿಗೆ ರಾಜೀವ್ ಗೌಡನ ಸುಳಿವೇ ಸಿಗ್ತಾ ಇಲ್ಲ. ನಮ್ ಬ್ಯಾನರ್ ಏನೋ ಬಿಚ್ಚಿದ್ರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ವಿ. ನಾನು ಇನ್ನ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿದ್ದೀನಿ. ಯಾವ ಬಿಚ್ಚಿದ ಜನನಲ್ಲಿ ಬಂದು ಹೊಡಿತಾ ಇದೆ, ಚಪ್ಲಿಲಿ ಹೊಡೆಸ್ಕೊಂಡು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಶೂರ ಧಮ್ಕಿ ರಾಜೀವ್ ಗೌಡನಿಗೆ ಇವತ್ತು ಹೈಕೋರ್ಟ್ ಛೀಮಾರಿ ಹಾಕಿದೆ. ಬ್ಯಾನರ್ ತೆಗೆಸಿದ್ದಕ್ಕೆ ಮಹಿಳಾ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಫೋನ್ನಲ್ಲೇ ಅವಾಚ್ಯವಾಗಿ ಮಾತನಾಡಿದ್ದ ಮಾತಿನ ಮಲ್ಲನಿಗೆ ಹೈಕೋರ್ಟ್ ತರಾಟೆ ತಗೊಂಡಿದೆ. ಚಪ್ಪಲಿಯಲ್ಲಿ ಹೊಡಿತೀನಿ, ಜನರನ್ನೆಲ್ಲ ಕಚೇರಿಗೆ ನುಗ್ಗಿಸಿ ದಂಗೆ ಎಬ್ಬಿಸ್ತೀನಿ ಅಂತ ವೀರಾಧಿ ವೀರನ ತರ ಪೋಸ್ ಕೊಟ್ಟ ಕಾಂಗ್ರೆಸ್ ಮುಖಂಡನ ಪರ ವಕೀಲರಿಗೂ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಕ್ಲಾಸ್ ತಗೊಂಡಿದೆ. ನನ್ನ ಮೇಲೆ ದಾಖಲಾಗಿರುವ FIR ರದ್ದುಪಡಿಸುವಂತೆ ಕೋರಿ ರಾಜೀವ್ ಗೌಡ ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರು ಆರೋಪಿ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಾಡಿದ್ರು. ಆದರೆ ವಾದವನ್ನೆಲ್ಲ ಕೇಳಿದ ಹೈಕೋರ್ಟ್ ಪೀಠ ಛೀಮಾರಿ ಹಾಕ್ತು. ನನ್ನ ಕಕ್ಷಿದಾರ ರಾಜೀವ್ ಗೌಡ ಅವರ ರಕ್ಷಣೆ ಆಗಬೇಕು. ತನಿಖೆಗೆ ಸಹಕರಿಸಲು ಎಲ್ಲಾ ರೀತಿ ಸಿದ್ಧವಾಗಿದ್ದಾರೆ. ಫೋನ್ನಲ್ಲಿ ಆಡಿದ ಮಾತಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಸಾರ್ವಜನಿಕವಾಗಿಯೂ ಕ್ಷಮೆ ಕೇಳಲು ರೆಡಿ ಇದ್ದಾರೆ. ಜೊತೆಗೆ ಪೊಲೀಸರು BNS ಸೆಕ್ಷನ್ 132 ಹಾಕಿದ್ದಾರೆ. ಈ ಕೇಸಿನಲ್ಲಿ BNS ಸೆಕ್ಷನ್ 132 ಅನ್ವಯಿಸುವುದಿಲ್ಲ. ಹೀಗಾಗಿ ಅವರ ಮೇಲಿನ FIR ಕೂಡ ರದ್ದು ಮಾಡಬೇಕು. ಸರ್ಕಾರಿ ಅಧಿಕಾರಿಗೆ ಆಡಿದ ಮಾತುಗಳು ಗೊತ್ತಿವೆ. ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗುವ ಮಾತಾಡಿದ್ದಾರೆ. ಮಹಿಳೆಯರಿಗೆ ಅಪಮಾನ ಮಾಡಿರುವ ಮಾತುಗಳಿವೆ. ಈ ಕೇಸ್ನಲ್ಲಿ BNS ಸೆಕ್ಷನ್ 74, 79 ಹಾಕಬೇಕಿತ್ತು. ಪೊಲೀಸರು BNS ಸೆಕ್ಷನ್ 74, 79 ಯಾಕೆ ಹಾಕಿಲ್ಲ? ಈಗಾಗಲೇ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ. ಒಮ್ಮೆ ಆಡಿದ ಮಾತನ್ನ ವಾಪಸ್ ಪಡೆಯಲು ಆಗೋದಿಲ್ಲ. ನಿಯಂತ್ರಣವಿಲ್ಲದ ನಾಲಗೆಯೇ ಎಲ್ಲವನ್ನೂ ಹಾಳು ಮಾಡುತ್ತೆ. ನಾಲಗೆ ಶುದ್ಧ ಇರಬೇಕು ಎಂಬ ಅರಿವು ನಿಮಗೆ ಇರಬೇಕು. ಮಾತಿನಿಂದ ಸೃಷ್ಟಿಸುವ ಬಿರುಕು ಹಾಗೇ ಉಳಿದು ಹೋಗುತ್ತೆ. ಅರ್ಜಿದಾರನಿಗೆ ಮಹಿಳೆಯರು ಅಂದ್ರೆ ಗೌರವ ಇಲ್ವೇ? ಅರ್ಜಿದಾರ ಇಂಥ ಮಾತನ್ನೆಲ್ಲ ಹೇಗೆ ಆಡಲು ಸಾಧ್ಯ? ನೀವು ಕ್ಷಮೆ ಕೇಳಿದ್ರೂ ಒಡೆದಿರುವುದು ಒಂದಾಗುವುದಿಲ್ಲ. ಹೀಗೆ ರಾಜೀವ್ ಗೌಡನ ಪರ ವಾದ ಮಂಡಿಸಿದ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದು ಆದೇಶವನ್ನ ಕಾಯ್ದಿರಿಸಿದೆ. ಇನ್ನು ಪೌರಾಯುಕ್ತೆಗೆ ಅವಮಾನಿಸಿದ ಕೇಸ್ನಲ್ಲಿ ಸಿಲುಕಿರುವ ರಾಜೀವ್ ಗೌಡ ನಾಪತ್ತೆಯಾಗಿ 7 ದಿನ ಆಯಿತು. ಇದುವರೆಗೂ ರಾಜೀವ್ ಗೌಡ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತಾನೂ ಪೊಲೀಸರು ಗುಟ್ಟು ಬಿಟ್ಕೊಡ್ತಿಲ್ಲ. ಪೊಲೀಸರಿಗೆ ಎಲ್ಲ ಗೊತ್ತಿದ್ರೂ ಸುಮ್ಮನಿದ್ದಾರೆ. ಇದಕ್ಕೆಲ್ಲ ಪ್ರಭಾವಿ ಮಂತ್ರಿಗಳ ಬೆಂಬಲವಿದೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ತಲೆಮರೆಸಿಕೊಂಡಿರುವ ಮಹಿಳಾ ನಿಂದಕ ರಾಜೀವ್ ಗೌಡ ಎಲ್ಲಿರಬಹುದು ಅಂತ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು ಅಂತಾನೂ ಪೋಸ್ಟರ್ ಹರಿಬಿಟ್ಟಿದ್ದಾರೆ. 7 ದಿನಗಳಾದರೂ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇರೋ ರಾಜೀವ್ ಗೌಡ ಬಂಧನ ಯಾವಾಗ ಅಂತ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಗರಂ ಆದ್ರು. 7 ದಿನ ಆಗ್ಲಿ 10 ದಿನ ಆಗ್ಲಿ ಬಂಧಿಸ್ತೀವಿ ಅಂತ ಪರಮೇಶ್ವರ್ ಸಿಟ್ಟಾದ್ರು. ಪ್ರತ್ಯೇಕವಾಗಿ ಟೀಮ್ಗಳನ್ನ ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ? 7 ದಿನ ಆದ್ರೆ 10 ದಿನ ಆಗ್ಲಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಯಾರೇ ಸಪೋರ್ಟ್ ಇದೆ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನ್ ಮಾಡಬೇಕು ಅದನ್ನ ಮಾಡುತ್ತೆ. ಹೈಕೋರ್ಟ್ ಅಲ್ಲಿ ಜಾಮೀನು ಸಿಗೋ ಆಸೆಯಲ್ಲಿ ರಾಜೀವ್ ಗೌಡ ಇದ್ದಾನೆ. ಆದ್ರೆ ಆದೇಶ ಕಾಯ್ದಿರಿಸಿರೋ ಹೈಕೋರ್ಟ್ ನಾಳೆ ಏನ್ ಹೇಳುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.